ನಮಸ್ತೆ. ಇವತ್ತಿನ ರೆಸಿಪಿಯಲ್ಲಿ ನಾನು ರುಚಿಯಾದಂತಹ ಕಾಡು ಮಾವಿನ ಹಣ್ಣಿನ ಪಲ್ಯ ಮಾಡ್ತಾ ಇದ್ದೇನೆ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಮಗೆ ಮಾವಿನ ಹಣ್ಣು ಬೇಕಾದಷ್ಟು ಸಿಗ್ತದೆ. ಅದರಲ್ಲೂ ಈ ಕಾಡು ಮಾವಿನ ಹಣ್ಣು ಒಂಥರ ಟೇಸ್ಟ್ ಡಿಫ್ರೆಂಟ್ ಅಂತ ಹೇಳ್ಬೋದು. ವೆರೈಟಿ ಇದರಲ್ಲಿ ಇರ್ತದೆ. ಇದರ ಗೊಜ್ಜು, ಸಾರು, ಪಲ್ಯ ಎಲ್ಲ ತುಂಬ ರುಚಿಕರವಾಗಿರ್ತದೆ. ನಾನೊಂದು 20 ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ತುಂಡು ಮಾಡಿ ಆದ ನಂತರ ಇದಕ್ಕೆ ಸ್ವಲ್ಪ ಅರಶಿನ, 2 ಚಮಚ ಮೆಣಸಿನ ಹುಡಿ, ಇದು ಸ್ವಲ್ಪ ಹುಳಿ ಇರೋದ್ರಿಂದ 2 ತುಂಡು ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಲೋಟ ನೀರನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು. ಸರಿಯಾಗಿ ಒಮ್ಮೆಲ್ಲ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟರಾಯಿತು. ಇನ್ನು ಇದು ಬೇಯೋದ್ರೊಳಗೆ ನೀರು ಆರಿ ಹೋದರೆ ಮತ್ತೆ ವಾಪಸ್ ನೀರು ಸೇರಿಸಿಕೊಂಡು ಇದನ್ನು ಬೇಯಿಸ್ಕೊಳ್ಬೋದು. ಅವಾಗ ಸೌಟ್ ಹಾಕಿ ಮಗಚ್ತಾ ಇರಬೇಕು, ಇಲ್ಲಾಂದರೆ ಮಾವಿನ ಹಣ್ಣು ತಳದಲ್ಲಿ ಅಂಟ್ಕೊಂಡು ಕೂತ್ಕೊಳ್ತದೆ. ಇನ್ನು ಇದು ಬೇಯುವಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 4 ಬ್ಯಾಡಗಿ ಮೆಣಸು, ಸ್ವಲ್ಪ ಹಿಂಗು, 4 ಮೆಂತೆಕಾಳು, 1/4 ಚಮಚ ಜೀರಿಗೆ, 2 ಚಮಚ ಧನಿಯಾ ಬೀಜ, 2 ಚಮಚ ಆಗುವಷ್ಟು ಉದ್ದಿನಬೇಳೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಇದು ಹುರಿದಾದ ನಂತರ ಇದಕ್ಕೊಂದು 1/4 ಭಾಗದಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದರ ಪಸೆ ಹೋಗೋವರೆಗೆ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ತೆಗೆದ್ರಾಯಿತು. ಇನ್ನು ತಣ್ಣದ ನಂತರ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನೀರು ಹಾಕೋದೇನು ಬೇಡ, ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರಾಯ್ತು. ಇನ್ನು ಮಾವಿನ ಹಣ್ಣು ಬೆಂದ್ಕೊಂಡು ಬರುವಾಗ ನೀರು ಆರಲಿಕ್ಕೆ ಬಿಡೋದು ಬೇಡ, ಸ್ವಲ್ಪ ನೀರು ಇರುವಾಗಲೇ ಈ ಪುಡಿ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಬೇಕು. ಯಾಕಂದರೆ ಇದು ಮಸಾಲೆ ಎಲ್ಲ ಚೆನ್ನಾಗಿ ಮಾವಿನ ಹಣ್ಣು ಹೀರ್ಕೊಂಡು ಬೀಳ್ತದೆ, ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ. ಒಂದು 5-10 ನಿಮಿಷ ಆಗುವಾಗ ಇದರ ನೀರು ಕೂಡ ಆರಿ ಹೋಗ್ತದೆ. ನೀರೆಲ್ಲ ಆರಿ ಹೋದ ನಂತರ ಇದಕ್ಕೆ ಒಗ್ಗರಣೆ ಹಾಕಿದ್ರಾಯಿತು. ಒಗ್ಗರಣೆಗೆ ನಾನೊಂದು 4-5 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟರಾಯಿತು. ತುಂಬ ಸಿಂಪಲ್ ಇದೆ ಪಲ್ಯ ಮಾಡಲಿಕ್ಕೆ, ಬಟ್ ತುಂಬ ಟೇಸ್ಟಿಯಾಗಿರ್ತದೆ. ಇನ್ನು ಬಿಸಿ ಬಿಸಿ ಅನ್ನ, ಗಂಜಿ ಜೊತೆ ಎಲ್ಲ ತಿನ್ನಲಿಕ್ಕಂತೂ ತುಂಬ ಸೂಪರ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಪಲ್ಯವನ್ನು ಬಿಸಿ ಮಾಡಿ 2-3 ದಿನ ಇಟ್ಕೊಳ್ಬೋದು. ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ, ಹಾಗೇ ಇರ್ತದೆ. ಕೇವಲ 1-2 ಮಾವಿನ ಹಣ್ಣಿನ ಗೊರಟಿದ್ರೆ ಸಾಕು, ತಟ್ಟೆ ಫುಲ್ ಊಟ ಮಾಡ್ಕೊಳ್ಬೋದು, ಅಷ್ಟೊಂದು ರುಚಿಯಾಗಿರ್ತದೆ. ಸೀಸನಲ್ ರೆಸಿಪಿ ಆದ್ದರಿಂದ ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.